ನಾಯಕರಾದಂಥ ಮತ್ತೆ ನಮ್ಮೆಲ್ಲರ ನಾಯಕರಾದಂಥ ಡಿ ಕೆ ಸುರೇಶ್ ರವರ ಹುಟ್ಟುಹಬ್ಬ ಆಚರಣೆಯನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಗೂ ಕೂಡ ವಿಶೇಷವಾಗಿ ವಿವಿಧ ರೂಪದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ರಾಜರಾಜೇಶ್ವರಿ ನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ನಾಯಕಿಯಾದಂಥ ಕುಸುಮಾ ಹನುಮಂತರಾಯಪ್ಪರವರ ಮಾರ್ಗದರ್ಶನದಲ್ಲಿ, ಹನುಮಂತರಾಯಪ್ಪರವರ ನೇತೃತ್ವದಲ್ಲಿ ಇಡೀ ಕ್ಷೇತ್ರದಲ್ಲಿ ರಕ್ತದಾನ ಶಿಬಿರ, ಕಣ್ಣ ಚೆಕಪ್ ಮಾಡೋಂಥ ಕಾರ್ಯಕ್ರಮ, ಮತ್ತೆ ಹೆಲ್ತ್ ಚೆಕಪ್ ಮಾಡೋಂಥ ಕಾರ್ಯಕ್ರಮ, ಅದ್ರ ಜೊತೆಗೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸರ್ಕಾರ ಕೊಟ್ಟಂತ 5 ಗ್ಯಾರಂಟಿಗಳ ಸವಲತ್ತುಗಳು ಯಾರಿಗೆ ತಲುಪ್ತಾ ಇಲ್ಲ, ಯಾವ ಕಾರಣಕ್ಕೆ ತಲುಪ್ತಾ ಇಲ್ಲ, ಅವ್ರನ್ನ ಗುರುತಿಸಿ ಆ ಕಾರ್ಯಕರ್ತರನ್ನ, ಆ ಜನಸಾಮಾನ್ಯರನ್ನ ಇವತ್ತು ಕರೆತಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಈ ದಿನ ಒಂದು ಅಭಿಯಾನ ಮಾಡ್ತಾ ಇದೀವಿ. ಅದಾಲತ್ ಕಾರ್ಯಕ್ರಮನ, ಸಮಸ್ಯೆ ಬಗೆಹರಿಸೋ ಕಾರ್ಯಕ್ರಮವನ್ನ ಇವತ್ತು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರು ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದ ನಾಯಕರಾಗಿದ್ರು. ನಮ್ಮ ಮನಸ್ಸುಗಳಲ್ಲಿ ಅವರೊಬ್ಬ ಸಾಮಾನ್ಯ ಕಾರ್ಯಕರ್ತರು ಅಂತ ತಿಳ್ಕೊಂಡಿದೀವಿ. ಯಾಕೆಂದ್ರೆ ಅವ್ರು ಯಾವತ್ತು ನಾಯಕರ ತರ ನಮ್ಮ ಹತ್ರ ಬಿಂಬಿಸ್ಕೊಂಡಿಲ್ಲ, ಅವ್ರ ನಾಯಕರ ತರ ಯಾವತ್ತು ನಮ್ಮನ್ನ ನೋಡೂ ಇಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತರ ರೀತಿ ಇವತ್ತು ಡಿ ಕೆ ಸುರೇಶ್ ಅವರು ಮಾಜಿ ಸಂಸದರು ಅಂತ ಕೆಲವರು ಹೇಳ್ಬೋದು ಅಷ್ಟೇನೆ, ನಮ್ಮ ಲೆಕ್ಕಾಚಾರದಲ್ಲಿ ಹಾಲಿ ಸಂಸದರೇ. ಸೊ ಹಂಗಾಗಿ ನಮ್ಮ ಹಾಲಿ ಸಂಸದರಂತ ಡಿ ಕೆ ಸುರೇಶ್ ಅವರ ಬರ್ತ್ಡೇ ಕಾರ್ಯಕ್ರಮವನ್ನ ವಿವಿಧ ರೂಪದಲ್ಲಿ ಇವತ್ತು 59ನೇ ಹುಟ್ಟುಹಬ್ಬ, 59 ಜನ ಬ್ಲಡ್ ದಾನ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಕುಟುಂಬಗಳಿಗಾರು ಸಹಕಾರ ಸಿಕ್ಲಿ, ಒಂದಷ್ಟು ಜೀವಗಳಿಗೆ ಹೆಲ್ಪ್ ಆಗ್ಲಿ ಅಂತಕ್ಕಂಥ ಮನಸ್ಥಿತಿಲಿ ಇವತ್ತು ನಮ್ಮ ಭಾಗದ, ನಮ್ಮ ಬ್ಲಾಕಿನ ಎಲ್ಲಾ ಮುಖಂಡಗಳು ಸೇರಿ, ಒಬ್ರು ಇಬ್ರು ಅಂತಲ್ಲ, ಎಲ್ಲ ಮಹಿಳಾ ಮುಖಂಡಗಳು, ಯುವ ಮುಖಂಡಗಳು, ವಾರ್ಡ್ ಅಧ್ಯಕ್ಷಗಳು ಎಲ್ಲರೂ ಒಟ್ಟಿಗೆ ಸೇರಿಸಿ ನಿನ್ನೆ ದಿನ ಕುಸುಮಾ ಹನುಮಂತರಾಯಪ್ಪರವರ ಮಾರ್ಗದರ್ಶನದಲ್ಲಿ ಸುಮ್ನಳ್ಳಿಯಲ್ಲಿ ಇರ್ತಕ್ಕಂಥ ನಿರಾಶ್ರಿತರ ಕೇಂದ್ರದಲ್ಲಿ ಸುಮಾರು 1,000 ಜನಗಳಿಗೆ ಹಣ್ಣು ಹಂಪಳ ವಿತರಣೆ ಮಾಡೋದ್ರ ಜೊತೆಗೆ ಒದಕೆ ಬೆಡ್ಶೀಟ್ ನ ಕೊಡೋದ್ರ ಮುಖಾಂತರ ಚಳಿಗಾಲದಲ್ಲಿ ಎಲ್ಲಾ ತರದ ಅರ್ಥಪೂರ್ಣ ಕಾರ್ಯಕ್ರಮವನ್ನ ಮಾಡಿದಿವಿ. ಮತ್ತೆ ಲೆಪ್ರಸಿ ಕುಷ್ಠರೋಗ ಹಾಸ್ಪಿಟಲ್ಗೆ ಹೋಗಿ ಕೂಡ ಅಲ್ಲಿನ ಇರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಂಪಳ ವಿತರಣೆ ಮಾಡೋದ್ರ ಜೊತೆಗೆ ವಿಶೇಷವಾಗಿ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ. ನಮ್ಮ ನಾಯಕರಂತ ಡಿ ಕೆ ಸುರೇಶ್ ಅವರಿಗೆ ಇನ್ನೂ ಹೆಚ್ಚಿನ ಆತ್ಮಸ್ಥೈರ್ಯ, ತನು, ಮನ, ಧನ ಎಲ್ಲವನ್ನು ಭಗವಂತ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಕ್ಷೇತ್ರದ ಎಲ್ಲಾ ಮುಖಂಡರುಗಳು, ಮತದಾರರ ಬಂಧುಗಳ ಪರವಾಗಿ ಭಗವಂತನಲ್ಲಿ ವಿನಂತಿಸ್ತೀನಿ. ಡಿ ಕೆ ಸುರೇಶ್ ಅವರಿಗೆ ಒಳ್ಳೇದಾಗ್ಲಿ, ಶ್ರೇಯಸ್ ಬಯಸ್ಲಿ. ಇವತ್ತು ನಮ್ಮ ರಾಂಪುರ್ ನಾಗೇಶ್ ಅವರ ಅಣ್ಣನ ನೇತೃತ್ವದಲ್ಲಿ ಇವತ್ತು ನಮ್ಮ ಸಂಸದರಾದ ಡಿ ಕೆ ಸುರೇಶ್ ಅವರ ಹುಟ್ಟುಹಬ್ಬ ನಾವು ಆಚರಿಸ್ತಿದ್ದೀವಿ. ರಕ್ತದಾನ ಮತ್ತು ಉಚಿತ ಆರೋಗ್ಯ ಶಿಬಿರ ಮೂಲಕ. ಸೊ ಅವರ ದೇವರವರಿಗೆ ಒಳ್ಳೆ ಆರೋಗ್ಯ, ಐಶ್ವರ್ಯ ಕೊಟ್ಟು ಸದಾಕಾಲ ನಮ್ಮ ರಾಜ್ಯದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ನಮ್ಮ ರಾಜರಾಜೇಶ್ವರಿ ನಗರದ ಜನತೆಯ ಪರವಾಗಿ ಡಿ ಕೆ ಸುರೇಶ್ ಅವರಿಗೆ ಹುಟ್ಟುಹಬ್ಬದ ಘಟಕದ ವತಿಯಿಂದ ನಮ್ಮ ಸನ್ಮಾನ್ಯ ಜನಪ್ರಿಯ ಸಂಸದರೇ ನಮ್ಗೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತೀವಿ. ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಉನ್ನತ ಅಧಿಕಾರಕ್ಕೆ ಹೋಗ್ಲಿ ಅಂತ ಹೇಳಿ ನಾವು ಹೆಗ್ಗಳಿಕೆಗೆ ಪಾತ್ರರಾದಂತ ನಮ್ಮ ನಾಗೇಶನ ಎಲ್ಲ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಸುರೇಶ್ ಅವರಿಗೆ ಹುಟ್ಟುಹಬ್ಬದ ನಾಯಕರು ನಮ್ಮ ಡಿ ಕೆ ಸುರೇಶ್ ಅಣ್ಣವರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಅದು ಕುಸುಮಕ್ಕ ಅವರ ಒಂದು ನೇತೃತ್ವದಲ್ಲಿ ಒಂದು ಉಚಿತ ಆರೋಗ್ಯ ಶಿಬಿರ ಮತ್ತೆ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಮುಖಂಡರುಗಳು, ಎಲ್ಲ ಕಾರ್ಯಕರ್ತರುಗಳ ನೇತೃತ್ವದಲ್ಲಿ ನಾವು ಇವತ್ತೇನು ಹಮ್ಮಿಕೊಂಡಿದ್ದೀವಿ. ಅದು ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿದೆ. ಇದೇ ಸಂದರ್ಭದಲ್ಲಿ ನಮ್ಮ ನಾಯಕರು ಡಿ ಕೆ ಸುರೇಶ್ ಅಣ್ಣ ಅವ್ರಿಗೆ ಹೆಚ್ಚಿನ ಆರೋಗ್ಯ, ದೇವರು ಆರೋಗ್ಯ, ಆಯಸ್ಸು ಎಲ್ಲ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ.